ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ಟಿಟಿಡಿ ಅನುಬಂಧ ಆಲಯದಲ್ಲಿ ಕಲ್ಯಾಣ ಚಕ್ರವರ್ತಿಗೆ ವೈಭವದ ಕಲ್ಯಾಣ. ಶ್ರೀ ಶ್ರೀನಿವಾಸನ ಕಲ್ಯಾಣವನ್ನು ವೀಕ್ಷಿಸಿ ಪುನೀತರಾದ ಭಕ್ತಜನ. ವಿಶಾಖಪಟ್ಟಣಂ ಸಾಗರ ತೀರದಲ್ಲಿ ಶಿಸ್ತುಬದ್ಧವಾಗಿ ನೆರವೇರಿದ 11ನೇ ಅಂತಾರಾಷ್ಟ್ರೀಯ ಯೋಗ ದಿನ. ದೇಶದ ಯುವ ಜನತೆಗೆ ಯೋಗವನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಉಪದೇಶಿಸಿದ ಪ್ರಧಾನಿ ನರೇಂದ್ರ ಮೋದಿ. ದೇಶಾದ್ಯಂತ ನಡೆಯುತ್ತಿರುವ 11ನೇ ಅಂತಾರಾಷ್ಟ್ರೀಯ ಯೋಗ ದಿನ. ಟಿಟಿಡಿ ಪರಿಪಾಲನಾ ಭವನದಲ್ಲಿ ಯೋಗಾಂಧ್ರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಂದು ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಆಚರಿಸುವುದು ಸಂಪ್ರದಾಯ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹಕ್ಕೆ ಪಾತ್ರರಾದರು.
ವಿಶಾಖಪಟ್ಟಣಂನ ಸಾಗರ ತೀರದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಶಿಸ್ತುಬದ್ಧವಾಗಿ ಆಚರಿಸಲಾಯಿತು. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯೋಗ ದಿನೋತ್ಸವದಲ್ಲಿ ಪಾಲ್ಗೊಂಡು ದೇಶವನ್ನುದ್ದೇಶಿಸಿ ಮಾತನಾಡಿದರು. ಆನಂತರ ಸಾಗರ ತೀರದಲ್ಲಿ ಯೋಗಾಭ್ಯಾಸವನ್ನು ನಿರ್ವಹಿಸಿದರು. ಕಾರ್ಯಕ್ರಮದ ನಂತರ ಕೆಲವು ರಾಜಕೀಯ ಪ್ರಮುಖರು ಯೋಗಾಭ್ಯಾಸಕರೊಂದಿಗೆ ಪ್ರಧಾನಮಂತ್ರಿಯವರು ಆತ್ಮೀಯವಾಗಿ ಮಾತನಾಡಿದರು. ಸುಮಾರು 3 ಲಕ್ಷ ಜನರು ಪಾಲ್ಗೊಂಡಿದ್ದರು. ವಿಶಾಖಪಟ್ಟಣದಲ್ಲಿ ಶನಿವಾರ ನಿರ್ವಹಿಸಿದ ಯೋಗಾಂಧ್ರ ಕಾರ್ಯಕ್ರಮಕ್ಕೆ ಗಿನ್ನಿಸ್ ರೆಕಾರ್ಡ್ ಲಭಿಸಿತು. ವೇದಗಳ ಕಾಲದಿಂದ ಭಾರತೀಯ ಸನಾತನ ಧರ್ಮಗಳಲ್ಲಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಯೋಗ ಪ್ರಮುಖ ಪಾತ್ರವಾಗಿದೆ. ಶಾರೀರಿಕ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯ ಮಾರ್ಗ ಯೋಗ. ಧ್ಯಾನವನ್ನು ನಮ್ಮ ಋಷಿಗಳು ತಿಳಿಸಿದ್ದಾರೆ. ಅಂತಹ ಶ್ರೇಷ್ಠವಾದ ಯೋಗವನ್ನು ಇಂದಿನ ಯುವ ಪೀಳಿಗೆ ತಪ್ಪದೆ ದಿನಚರಿಗಳಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉಪದೇಶಿಸಿದರು. ಮೊದಲಿಗೆ ಯೋಗ ಶಿಬಿರಕ್ಕೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಪ್ರಧಾನಿಯವರಿಗೆ ಆಂಧ್ರಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ರವರು ಶಾಲು ಹೊದಿಸಿ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ಮರಣಿಕೆಯನ್ನು ನೀಡಿ ಸತ್ಕರಿಸಿದರು. ಆನಂತರ ಪ್ರಧಾನಮಂತ್ರಿಯವರು ಯೋಗ ಪೋಸ್ಟಲ್ ಸ್ಟ್ಯಾಂಪ್ ಅನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಮಾತನಾಡುತ್ತಾ, ಪ್ರಕೃತಿ ಪ್ರಗತಿಗೆ ಸಂಗಮವಾದ ವಿಶಾಖಪಟ್ಟಣದಲ್ಲಿ ಯೋಗಾಂಧ್ರ ಕಾರ್ಯಕ್ರಮವನ್ನು ನಿರ್ವಹಿಸಿರುವುದು ಸಂತೋಷಕರ ಸಂಗತಿ ಎಂದರು. ಯೋಗ ಪ್ರಪಂಚವನ್ನು ಒಂದುಗೂಡಿಸಿದೆ. ಈ ಬಾರಿಯ ಯೋಗ ದಿನದ ಘೋಷವಾಕ್ಯ ಒಂದು ಜಗತ್ತು ಒಂದು ಆರೋಗ್ಯ ಎಂಬುದಾಗಿದ್ದು, ವಿಕಸಿತ ಭಾರತಕ್ಕೆ ಇದೊಂದು ಕೊಡುಗೆ ಎಂದು ಹೇಳಿದರು. ಯೋಗಾಂಧ್ರ ಕಾರ್ಯಕ್ರಮವನ್ನು ದಿಗ್ವಿಜಯವಾಗಿ ನಿರ್ವಹಿಸಿದ ಆಂಧ್ರಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್, ಸಚಿವರಾದ ನಾರಾ ಲೋಕೇಶ್ ರವರಿಗೆ ಸಭೆಯ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದರು. मैं बीते एक दशक में योग की यात्रा को जब देखता हूं तो बहुत कुछ याद आता है. वो दिन जब संयुक्त राष्ट्र में भारत ने प्रस्ताव रखा कि 21 जून को अंतर्राष्ट्रीय योग दिवस के रूप में मान्यता मिले, और तब कम से कम समय में दुनिया के 175 देश हमारे इस प्रस्ताव के साथ खड़े हुए. आज की दुनिया में ऐसी एकजुटता, ऐसा समर्थन सामान्य घटना नहीं है. ये सिर्फ एक प्रस्ताव का समर्थन भर नहीं था, ये मानवता के भले के लिए दुनिया का सामूहिक प्रयास था. आज 11 साल बाद हम देख रहे हैं कि योग दुनिया भर में करोड़ों लोगों की जीवन शैली का हिस्सा बन चुका है. मुझे गर्व होता है जब मैं देखता हूं कि हमारे दिव्यांग साथी ब्रेल में योग शास्त्र पढ़ते हैं. वैज्ञानिक अंतरिक्ष में योग करते हैं. गांव-गांव में युवा साथी योग ओलंपियाड में भाग लेते हैं. यहां सामने देखिए, ये नेवी के सभी जहाजों में भी अभी बहुत शानदार योगा कार्यक्रम चल रहा है. चाहे सिडनी ओपेरा हाउस की सीढ़ियां हो या एवरेस्ट की चोटी हो या फिर समंदर का विस्तार हो, हर जगह से एक ही संदेश आता है, योग सभी का है और सभी के लिए है. योग इज फॉर एवरीवन, बियॉन्ड बाउंड्रीज, बियॉन्ड बैकग्राउंड्स, बियॉन्ड एज और एबिलिटी. साथियों, आज मुझे
इस बात की खुशी है कि हम सभी विशाखापट्टनम में हैं। ये शहर प्रकृति और प्रगति दोनों की संगम स्थली है। यहाँ के लोगों ने इतना अच्छा आयोजन किया है। मैं चंद्रबाबू नायडू गारू और पवन कल्याण गारू को बधाई देता हूं। आपके नेतृत्व में आंध्र प्रदेश ने योगांध्रा अभियान का एक शानदार इनिशिएटिव लिया। मैं विशेष तौर पर नारा लोकेश गारू के प्रयासों की भी विशेष प्रशंसा करना चाहता हूं। ಈ ಸಂದರ್ಭದಲ್ಲಿ ಆಂಧ್ರಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡುರವರು ಮಾತನಾಡುತ್ತಾ ಪ್ರಪಂಚ ವ್ಯಾಪ್ತಿಯಾಗಿ ಯೋಗಗೆ ಪ್ರಾಮುಖ್ಯತೆ ಕಲ್ಪಿಸಿರುವ ಘನತೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲತಕ್ಕದ್ದು. ವಿಶ್ವದ ಶಾಂತಿ ಸ್ಥಿರತೆಗೆ ಯೋಗ ಅತ್ಯವಶ್ಯಕವಾದುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಂಧ್ರಪ್ರದೇಶ ರಾಜ್ಯದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ರವರು ಮಾತನಾಡುತ್ತಾ ಋಗ್ವೇದದಿಂದ ಯೋಗಶಾಸ್ತ್ರ ಆವಿರ್ಭವಿಸಿದೆ ಎಂದರು. ಆದಿಯೋಗಿ ಪರಮಶಿವನು ಪತಂಜಲಿ ಮಹರ್ಷಿ ನೀಡಿರುವ ಆರೋಗ್ಯ ನಿಧಿ ಯೋಗ ಎಂದರು. ಆನಂತರ ಯೋಗ ನಿಪುಣರ ಪರಿವೀಕ್ಷಣೆಯಲ್ಲಿ ಸಾಗರ ತೀರದಲ್ಲಿ ಯೋಗಾಸನ ಕಾರ್ಯಕ್ರಮ ಉತ್ಸಾಹಭರಿತ ವಾತಾವರಣದಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಆಂಧ್ರಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು, ಕೇಂದ್ರದ ಮಂತ್ರಿಗಳು ಯೋಗಾಂಧ್ರದಲ್ಲಿ ಪಾಲ್ಗೊಂಡಿದ್ದರು. ತಿರುಪತಿಯ ಟಿಟಿಡಿ ಪರಿಪಾಲನಾ ಭವನದಲ್ಲಿ ಶನಿವಾರ 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಘನವಾಗಿ ಆಚರಿಸಿದರು. ಈ ಸಂದರ್ಭವಾಗಿ ಪರಿಪಾಲನಾ ಭವನದ ಪರೇಡ್ ಮೈದಾನದಲ್ಲಿ ನಡೆದ ಯೋಗಾಂಧ್ರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಪಾಲ್ಗೊಂಡು ಉದ್ಯೋಗಿಗಳೊಂದಿಗೆ ಸೇರಿ ಯೋಗಾಸನ ಮಾಡಿ ಅವರಿಗೆ ಉತ್ಸಾಹವನ್ನು ತುಂಬಿದರು. ಸಮಾಜದಲ್ಲಿ ಪ್ರತಿಯೊಬ್ಬರೂ ಮಾನಸಿಕವಾಗಿ, ಶಾರೀರಿಕವಾಗಿ ನಿಯಂತ್ರಣದಲ್ಲಿರುವುದಕ್ಕಾಗಿ ಯೋಗ ಉಪಯುಕ್ತಕರ ಎಂದು ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ತಿಳಿಸಿದರು. ಮೊದಲಿಗೆ ಪರೇಡ್ ಮೈದಾನದಲ್ಲಿ ಸ್ವಾಮಿಯವರಿಗೆ ದೀಪಾರಾಧನೆ ಮಾಡಿ ಜ್ಯೋತಿ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ನಂತರ ಟಿಟಿಡಿ ಉದ್ಯೋಗಿಗಳು, ಸಿಬ್ಬಂದಿ, ವಿದ್ಯಾರ್ಥಿಗಳು ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಯೋಗ ನಿಪುಣರು ಸೂಚಿಸಿದ ಆಸನಗಳನ್ನು ಕ್ರಮಬದ್ಧವಾಗಿ ಮಾಡಿದರು. ಆನಂತರ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ವಿಶ್ವವ್ಯಾಪ್ತಿ 190 ದೇಶಗಳಲ್ಲಿ ಯೋಗ ದಿನೋತ್ಸವವನ್ನು ನಿರ್ವಹಿಸುತ್ತಿದ್ದಾರೆ. ಪ್ರಪಂಚ ವ್ಯಾಪ್ತಿಯಾಗಿ ಸಮಾಜದಲ್ಲಿ ಯೋಗದ ಪ್ರಾಧಾನ್ಯತೆ ಹೆಚ್ಚುತ್ತಿದೆ ಎಂದರು. ವಿಶಾಖಪಟ್ಟಣಂನಲ್ಲಿ ಜರುಗಿದ ಯೋಗ ದಿನೋತ್ಸವ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಸೇರಿರುವುದು ಗರ್ವದ ವಿಷಯ. ಪ್ರಪಂಚ ವ್ಯಾಪ್ತಿಯಾಗಿ ಯೋಗ ಪ್ರಾಮುಖ್ಯತೆಯನ್ನು ಮತ್ತಷ್ಟು ಹೆಚ್ಚುವ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಆಂಧ್ರಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು ವಿಶಾಖಪಟ್ಟಣಂನಲ್ಲಿ ಯೋಗ ದಿನೋತ್ಸವವನ್ನು ನಿರ್ವಹಿಸುತ್ತಿರುವುದು ಸಂತೋಷಕರ ಸಂಗತಿ ಎಂದರು. ಹಾಗೆಯೇ ಟಿಟಿಡಿ ಪಾಲಕ ಮಂಡಳಿ ಸದಸ್ಯರಾದ ಪನಭಾಕ ಲಕ್ಷ್ಮಿ ಮಾತನಾಡುತ್ತಾ ಯೋಗ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದರು. ಪಾಲಕ ಮಂಡಳಿ ಸದಸ್ಯರು ಈ ಸಂದರ್ಭದಲ್ಲಿ ಯೋಗಾಸನ ಮಾಡುವುದಕ್ಕಾಗಿ ಪರಿಪಾಲನಾ ಭವನಕ್ಕೆ ಬಂದಿರುವ ಉತ್ಸಾಹಿಗಳಿಗೆ ತೊಂದರೆಯಾಗದ ಹಾಗೆ ಮೈದಾನದ ಪ್ರಾಂಗಣದಲ್ಲಿ ಯೋಗ ಮ್ಯಾಟ್ಗಳು, ಕುಡಿಯುವ ನೀರು, ಕಾರ್ಪೆಟ್ಗಳು, ಅಲ್ಪಾಹಾರ, ಟಿ ಶರ್ಟ್ಗಳು ಟಿಟಿಡಿ ಏರ್ಪಾಟು ಮಾಡಿತು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ, ಸಿವಿಎಸ್ಒ ಮುರಳೀಕೃಷ್ಣ, ಉದ್ಯೋಗಿಗಳು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ತಿರುಪತಿಯ ಎಸ್ವಿಬಿಸಿ ಕಾರ್ಯಾಲಯದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಉತ್ಸಾಹದಿಂದ ನಿರ್ವಹಿಸಿದರು. ಈ ಸಂದರ್ಭವಾಗಿ ಚಾನೆಲ್ ಪ್ರಾಂಗಣದಲ್ಲಿ ಏರ್ಪಾಟು ಮಾಡಿದ ಸಮಾವೇಶ ಮಂದಿರದಲ್ಲಿ ಎಸ್ವಿಬಿಸಿ ಸಿಬ್ಬಂದಿ ಯೋಗ ಶಿಕ್ಷಕರ ಸೂಚನೆಯ ಮೇರೆಗೆ ಶ್ರದ್ಧೆಯಿಂದ ಯೋಗಾಸನವನ್ನು ಮಾಡಿದರು. ಆನಂತರ ಯೋಗ ಶಿಕ್ಷಕರಿಗೆ ಎಸ್ವಿಬಿಸಿ ಒಎಸ್ಡಿ ಪದ್ಮಾವತಿಯವರು ಸತ್ಕರಿಸಿದರು.
ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರ ಅಭಿಷೇಕವನ್ನು ವೈಭವವಾಗಿ ನಿರ್ವಹಿಸಿದರು. ಟಿಟಿಡಿ ಅನುಬಂಧವಾಗಿರುವ ಈ ಆಲಯದಲ್ಲಿ ಶುಕ್ರವಾರವನ್ನು ಪುರಸ್ಕರಿಸಿ ಅಮ್ಮನವರನ್ನು ಆಲಯದಿಂದ ಮೆರವಣಿಗೆಯಾಗಿ ಸಮೀಪವಿರುವ ಶುಕ್ರವಾರಪು ತೋಟದಲ್ಲಿ ಆಸೀನಗೊಳಿಸಿದರು. ಆನಂತರ ಸ್ನಪನ ಮಂಟಪದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಅಮ್ಮನವರನ್ನು ಆಸೀನರಾಗಿಸಿ ವಿಶ್ವಕ್ಸೇನ ಪೂಜೆ, ಪುಣ್ಯಾಹ ವಾಚನ, ಸಂಕಲ್ಪ ಪೂಜೆಯನ್ನು ನೆರವೇರಿಸಿ ಹಲವು ಬಗೆಯ ಹಣ್ಣಿನ ರಸಗಳು, ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕ ಮಾಡಿ ತದನಂತರ ಅರಿಶಿನ, ಚಂದನ, ತುಳಸಿ ಮಾಲೆಗಳನ್ನು ಸಮರ್ಪಿಸಿ ಪವಿತ್ರ ಜಲದಿಂದ ಸಹಸ್ರಧಾರೆಗಳ ನಡುವೆ ಸ್ನಪನ ತಿರುಮಂಜನ ನಿರ್ವಹಿಸಿ ಧೂಪ ದೀಪ ನಿವೇದನೆ, ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಆನಂತರ ಶ್ರೀ ಪದ್ಮಾವತಿ ದೇವಿಗೆ ತಿರುಚಿ ಉತ್ಸವವು ನೆರವೇರಿತು. ಆಭರಣ, ಪಟ್ಟು ವಸ್ತ್ರಗಳು, ಸುಗಂಧ ಪುಷ್ಪ ಮಾಲೆಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿದ ಶ್ರೀ ಪದ್ಮಾವತಿ ದೇವಿಯನ್ನು ಅರ್ಚಕರು ತಿರುಚಿಯಲ್ಲಿ ಆಸೀನರಾಗಿಸಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ಆರತಿ ಸಮರ್ಪಿಸಿದರು. ನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ತಿರುಚಿಯಲ್ಲಿ ವಿಹರಿಸುತ್ತಾ ಅಮ್ಮನವರು ಭಕ್ತರಿಗೆ ದರ್ಶನವಿತ್ತರು. ತಿರುಪತಿಯ ಅಲಿಪಿರಿ ಸಮೀಪದಲ್ಲಿರುವ ಟಿಟಿಡಿ ವೆಂಕಟೇಶ್ವರ ದಿವ್ಯಾಂಗ ಪಾಠಶಾಲೆಯಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಘನವಾಗಿ ನಿರ್ವಹಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಟಿಟಿಡಿ ಪಾಲಕ ಮಂಡಳಿ ಸದಸ್ಯರಾದ ಜಿ ಭಾನುಪ್ರಕಾಶ್ ರೆಡ್ಡಿ ಆಗಮಿಸಿ ನಿತ್ಯ ಜೀವನದಲ್ಲಿ ಯೋಗ ಒಂದು ಭಾಗವೆಂದರು. ಶಾರೀರಿಕ, ಮಾನಸಿಕ ದೃಢತ್ವಕ್ಕೆ ಪ್ರತಿಯೊಬ್ಬರೂ ಯೋಗವನ್ನು ಸಾಧನೆ ಮಾಡಬೇಕು ಎಂದು ಹೇಳಿದರು. ಆನಂತರ ಟಿಟಿಡಿ ಡಿಇಒ ವೆಂಕಟ ಸುನೀಲ್, ವಿಶೇಷ ಚೇತನರ ಪ್ರಧಾನ ಉಪಾಧ್ಯಾಯರು ರಮಣಮೂರ್ತಿ, ಇತರೆ ಉಪಾಧ್ಯಾಯರು, ವಿದ್ಯಾರ್ಥಿಗಳು ಯೋಗಾಸನವನ್ನು ಮಾಡಿದರು. ಬೆಂಗಳೂರಿನ ಮಹಾಲಕ್ಷ್ಮೀಪುರಂನ ಇಸ್ಕಾನ್ ದೇವಾಲಯದ ಎದುರಿಗಿರುವ ಶ್ರೀ ಗುರುವಾಯೂರ್ ಶ್ರೀ ಕೃಷ್ಣ ಮಂದಿರದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ಇದೇ ತಿಂಗಳ 19ನೇ ತಾರೀಖಿನಿಂದ 28ನೇ ತಾರೀಖಿನವರೆಗೂ ನೆರವೇರುತ್ತಿರುವ ಬ್ರಹ್ಮೋತ್ಸವಗಳಲ್ಲಿ ಶುಕ್ರವಾರ ಸಂಜೆ ಕಳಸಾರಾಧನೆ, ನಿತ್ಯ ಹೋಮವನ್ನು ನೆರವೇರಿಸಿ ಲಘು ಪೂರ್ಣಾಹುತಿ ಸಮರ್ಪಿಸಿದ ನಂತರ ಅರ್ಚಕರು ಸ್ವಾಮಿಯವರನ್ನು ಆಭರಣಗಳು, ಪುಷ್ಪಮಾಲೆಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಹಂಸ ವಾಹನದಲ್ಲಿ ಆಸೀನಗೊಳಿಸಿ ಆಲಯದ ಪ್ರಾಕಾರಗಳಲ್ಲಿ ಹಂಸ ವಾಹನೋತ್ಸವವನ್ನು ನೆರವೇರಿಸಿ ಮಹಾಮಂಗಳಾರತಿ ಸಮರ್ಪಿಸಿ ಶಾತುಮುರೈ ನಿರ್ವಹಿಸಿದರು. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡುನಾ, ಕೇವಲ ಭವದೋಳು ಧಾವತಿಗೊಂಡುನಾ ಕಾವರ ಕಾಣದೆ. ಹಾಗೆಯೇ ಶನಿವಾರ ಬೆಳಗ್ಗೆ ಕಳಸಾರಾಧನೆ, ಪಾರಾಯಣವನ್ನು ನೆರವೇರಿಸಿ ಸೂರ್ಯಮಂಡಲೋತ್ಸವವನ್ನು ನಿರ್ವಹಿಸಿ ಮಹಾಮಂಗಳಾರತಿ ಬೆಳಗಿದರು. ಈ ಉತ್ಸವಗಳಲ್ಲಿ ಅನೇಕ ಭಕ್ತರು ಆಗಮಿಸಿ ಶ್ರೀ ಕೃಷ್ಣನ ಕೃಪೆಗೆ ಪಾತ್ರರಾದರು. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ. ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ. ಪದುಮ ಸಂಭವ ಭವ ತ್ರಿದಶಾಧಿಪನುತ
ಪದಪಂಕಜವೆನ್ನ ಹೃದಯದಿ ತೋರೋ ಶ್ರೀ ಸದನ ಹಯವದನ ಜಿತಕದನ ಕೃತಕಳಕುಲ ನಿಧನ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಆಟದ ಮೈದಾನದಲ್ಲಿ ಶನಿವಾರ 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಶ್ರದ್ಧೆಯಿಂದ ಆಚರಿಸಲಾಯಿತು. ಈ ಸಂದರ್ಭವಾಗಿ ಆಟದ ಮೈದಾನದಲ್ಲಿ ಯೋಗ ಶಿಕ್ಷಕರು ಭಾಗಿಯಾಗಿ ಯೋಗ ಪ್ರಿಯರಿಗೆ ಸೂರ್ಯ ನಮಸ್ಕಾರ ಹಾಗೂ ಯೋಗದ ವಿವಿಧ ಆಸನಗಳನ್ನು ಹೇಳಿಕೊಟ್ಟರು. ಭಾಗಿಯಾದ ವಿದ್ಯಾರ್ಥಿಗಳು ಯೋಗ ಗುರುಗಳು ತಿಳಿಸಿದ ಆಸನವನ್ನು ಶ್ರದ್ಧೆಯಿಂದ ಮಾಡಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ನಿತ್ಯ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ.
विना वेङ्कटेशं ननाथो ननाथः. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಸಂಗಸಂದ್ರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೇವಾಲಯದಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣನಿಗೆ ಅಭಿಷೇಕಾದಿ ಪೂಜೆಗಳು ವೈಭವದಿಂದ ಜರುಗಿತು. ಶನಿವಾರದ ನಿಮಿತ್ತ ಆಲಯದಲ್ಲಿರುವ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕಗಳನ್ನು ಸಮರ್ಪಿಸಲಾಯಿತು. ನಂತರ ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಭಿಷೇಕದಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ಶ್ರೀ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶನಿವಾರದ ನಿಮಿತ್ತ ಸ್ವಾಮಿಗೆ ವಿವಿಧ ಬಗೆಯ ಪುಷ್ಪ ಮಾಲೆಗಳು ಹಾಗೂ ತುಳಸಿ ಮಾಲೆಯಿಂದ ಕಣ್ಣು ಕೊರೈಸುವಂತೆ ಅಲಂಕರಿಸಿ ಪೂಜಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಪದ್ಮಘಟ್ಟ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶನಿವಾರದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಲಾಯಿತು. ತರುವಾಯ ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಸ್ವಾಮಿಯನ್ನು ಅಲಂಕರಿಸಿ ಚಾಮರ ಸೇವೆಯೊಂದಿಗೆ ಪುಷ್ಪಾರ್ಚನಾದಿ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಮಂತ್ರಾಲಯ ಮಹಾನ್ ಶ್ರೀ ರಾಘವೇಂದ್ರ ಸ್ವಾಮಿಗಳ ಗುರುಗಳಾದ ಶ್ರೀ ವಿಜಯೇಂದ್ರ ತೀರ್ಥ ಸ್ವಾಮಿಗಳ 411ನೇ ಆರಾಧನಾ ಮಹೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ನಿನ್ನೆ ಸಂಜೆ ಮಠದಲ್ಲಿ ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಶೇಷ ವಸ್ತ್ರವನ್ನು ಅರ್ಪಿಸುವುದರೊಂದಿಗೆ ಉತ್ಸವವು ಪ್ರಾರಂಭವಾಯಿತು. ಇದರ ಅಂಗವಾಗಿ ಧ್ವಜಾರೋಹಣ ಮತ್ತು ಗೋಪೂಜೆಯು ನಡೆಯಿತು. ತರುವಾಯ ದೀಪಾರಾಧನೆಯನ್ನು ಮಾಡಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದರು. ಮಂತ್ರಾಲಯ ಮಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳ ನೇತೃತ್ವದಲ್ಲಿ ಕುಂಭಕೋಣಂನ ವಿಜೇಂದ್ರ ತೀರ್ಥ ಸ್ವಾಮಿಗಳ ಮಠದಲ್ಲಿ ಶುಕ್ರವಾರದಿಂದ ಬುಧವಾರದವರೆಗೆ ಸತತ 6 ದಿನಗಳ ಕಾಲ ನಡೆಯಲಿರುವ ಈ ಉತ್ಸವವು ತಮಿಳುನಾಡು ಮತ್ತು ಪುದುಚೇರಿಯಿಂದ ಮಾತ್ರವಲ್ಲದೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಪ್ರದೇಶಗಳಿಂದ ಸುಮಾರು 20,000 ಭಕ್ತರು ಬರುವ ಸಾಧ್ಯತೆ ಇದೆ. ಉತ್ಸವದ ಆರಂಭವಾಗಿ ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಶೇಷವಸ್ತ್ರ ಮತ್ತು ಹೂವಿನ ಮಾಲೆಗಳನ್ನು ಶುಭವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ತಂದು ಮಠಕ್ಕೆ ಅರ್ಪಿಸಲಾಯಿತು. ಇದರಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಮುಖ್ಯ ಅಧಿಕಾರಿ ಗುರುರಾಜ್ ಮತ್ತು ವೇದ ವಿದ್ವಾಂಸರು, ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆ ಮಾಲೂರು ನಗರದ ರೇಣುಕಾ ಯಲ್ಲಮ್ಮ ಬಡಾವಣೆಯಲ್ಲಿ ನೆಲೆಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ಶನಿವಾರದ ನಿಮಿತ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ನಿಮಿತ್ತ ಆಲಯದಲ್ಲಿರುವ ವೆಂಕಟೇಶ್ವರ, ಲಕ್ಷ್ಮಿ ಹಾಗೂ ಗಣಪತಿ ದೇವರುಗಳಿಗೆ ಫಲಪಂಚಾಮೃತ ಅಭಿಷೇಕಗಳನ್ನು ಮಾಡಲಾಯಿತು. ತರುವಾಯ ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಭಕ್ತರು ಅನೇಕ ಮಂದಿ ದೇವರುಗಳಿಗೆ ನಡೆದ ಅಭಿಷೇಕವನ್ನು ವೀಕ್ಷಿಸಿ ಪುಳಕಿತರಾದರು.
ಕೋಲಾರ ಜಿಲ್ಲೆ ಕೂಟಾದ್ರಿ ಕುರುಡುಮಲೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿಯ ದೇವಾಲಯದಲ್ಲಿ ಶನಿವಾರದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಅಷ್ಟೋತ್ತರ ತುಳಸಿ ಅರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಶ್ರೀ ಸೀತಾರಾಮ ದೇವರ ದೇವಾಲಯದಲ್ಲಿ ಶನಿವಾರದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಸ್ವಾಮಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರ ಮಾಡಿ ತುಳಸಿ ಅರ್ಚನೆಯೊಂದಿಗೆ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನೆರೆದ ಭಕ್ತರು ಶ್ರೀರಾಮನ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಜಯನಗರದ 5ನೇ ಹಂತದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಮಂತ್ರಾಲಯ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಆಗಮಿಸಿದರು. ಮಠಕ್ಕೆ ಆಗಮಿಸಿದ ಶ್ರೀಗಳು ಮಠದಲ್ಲಿ ಜರುಗಿದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಚಿಕ್ಕ ಮಕ್ಕಳಿಂದ ಧಾರ್ಮಿಕ ಪ್ರಶ್ನೋತ್ತರ ಮಾಲಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮುಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಪಣಂಬೂರು ವೆಂಕಟರಾಯ ಐತಾಳ್ ಸಂಸ್ಮರಣಾ ಯಕ್ಷಗಾನ ಸಪ್ತಾಹ ಅಂಗವಾಗಿ ಸುದರ್ಶನ ಗರ್ವಭಂಗ ಯಕ್ಷಗಾನ ಪ್ರದರ್ಶನ ನಡೆಯಿತು. ಸೀರೆಯ ಸೆರಗಲ್ಲಿ ನೀರನ್ನು ಕೊಂಡೊಯ್ಯುತ್ತಿದ್ದೆ, ಅದು ಕೂಡ ಸಾಧ್ಯವಾಗುತ್ತಾ ಇಲ್ಲ. ಹಾಗಾದರೆ ಇದು ನನ್ನ ಪಾತಿವ್ರತ್ಯಕ್ಕೆ ಭಂಗ ಬಂದಿತೆ. ಏನು ಮಾಡಲಿ? ಇಲ್ಲ ಇಲ್ಲ, ಇಲ್ಲಿಯೇ ಕಾಲವನ್ನು ಕಳೆಯುವುದಲ್ಲ. ನನ್ನವರಿಗೆ ವಿಷಯ ತಿಳಿದರೆ ಖಂಡಿತವಾಗಿಯೂ ಕೋಪಗೊಳ್ಳುತ್ತಾರೆ. ಹಾಗಾಗಿ ಅವರಿಗೆ ತಿಳಿಯುವ ಮೊದಲು ನಾನೇ ವಿಷಯವನ್ನು ತಿಳಿಸಬೇಕು.
ನನ್ನವರನ್ನು ಕಾಣಬೇಕು. ಸಮಯವನ್ನು ಕಳೆಯುವುದಿಲ್ಲ, ನೇರವಾಗಿ ಆ ಕಡೆಗೆ ಸಾಗುತ್ತೇನೆ. ಪ್ರಥಮ ಧರ್ಮ ಎನ್ನುವ ನುಡಿ ಮಾತಿನಂತೆ ಈ ಋಷಿಯಾಶ್ರಮದಲ್ಲಿ ಪ್ರಥಮನಾಗಿ ಆದರ್ಶದ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಇದು ಜಮದಗ್ನಿಯ ವಿದ್ಯಾಶ್ರಮ. ಇಲ್ಲಿ ಬಹುಕೋಟಿ ಶಿಷ್ಯವೃಂದದವರು ಶಿಕ್ಷಣವನ್ನು ಪಡೆದು ಪ್ರಜಾಕೋಟಿಯಲ್ಲಿ ಉನ್ನತ ಸ್ಥಾನವನ್ನು ಪಡೆದಿದ್ದಾರೆ, ಕೀರ್ತಿಯನ್ನು ಪಡೆದವರಿದ್ದಾರೆ. ಆ ಮೂಲಕವಾಗಿ ಭೃಗುವಂಶಜ ಈ ಭಾರ್ಗವ ಜಮದಗ್ನಿಯ ಹೆಸರನ್ನು ಉಳಿಸಿದ್ದಾರೆ, ಕೀರ್ತಿಯನ್ನು ತಂದಿದ್ದಾರೆ ಎನ್ನುವುದೇ ಹೆಮ್ಮೆಯ ವಿಚಾರ. ಗುರು ಶಿಷ್ಯರ ಸಂಬಂಧವು ಹಲಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ನಮ್ಮ ಆಶ್ರಮದಕ್ಕೆ ಅಪವಾದ. ಶಿಷ್ಯ ವೃಂದದವರಿಗೆ ಮನಸ್ಸಿಗೆ ಬೇಸರ ತರಿಸದ ಮನೆಯ ವಾತಾವರಣ, ಕ್ಷಣ ಕ್ಷಣಕ್ಕೂ ಶಿಕ್ಷಣ, ಶಿಕ್ಷೆಗೆ ಅವಕಾಶವೇ ಇಲ್ಲ. ಹೀಗೆ ಆಗಬೇಕು ಅಂತಿದ್ರೆ ನನ್ನ ಮಡದಿಯಾದಂತಹ ರೇಣುಕೆಯು ಕಾರಣ. ತನ್ನ ರಾಜ ವೈಭವಗಳೆಲ್ಲವನ್ನು ತ್ಯಜಿಸಿ ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.